ನೀವು ರಾಮಾಯಣ, ನನ್ನ ಹೆಸರು ಶಿವರಾಜು ತಮ್ಮಯ್ಯ ಅಂತ. ನೀವು ರಾಮಾಯಣ ಕೇಳಿದ್ದೀರಿ, ನೋಡಿದ್ದೀರಿ, ರಾಮಾಯಣದಲ್ಲಿ ಆಡಿರ್ಬೋದು, ಅಪ್ಟು ಮಾಡಿರ್ಬೋದು. ಆದರೆ ಇವತ್ತು ದಿನಾಂಕ ಡಿಸೆಂಬರ್ 12 ಇಸ್ವಿ 2009. ಈಗೇನಾದರೂ ರಾಮಾಯಣ ನಾಟಕ ಮಾಡಿದ್ರೆ ಹೇಗಿರುತ್ತೆ ಊಹೆ ಮಾಡಬೇಡಿ, ನಾನು ನಿಮಗೆ ತೋರಿಸ್ತೀನಿ. ಅಯ್ಯೋ ಟೈಮೇ ಆಗೋಯ್ತು, ಬನ್ನಿ ಸೀದಾ ನಿಮ್ಮನ್ನು ಸೀತಾ ಸ್ವಯಂವರಕ್ಕೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ರಾಜಾಧಿರಾಜ ಚಂಡ ಪ್ರಚಂಡ ತಾಂಡ ತೇಜ ಮಿಥಿಲೆಯ ಕುಲ ತಿಲಕ ನಿರುಪಮ ಪರಾಕ್ರಮ ವೀರ ವಿಕ್ರಮ ಜನಕ ಮಹಾರಾಜ್ ಪರಾಕ್ ಬಹುಪರಾಕ್ ಬಹುಪರಾಕ್. ಜನಗಳೇ ಮತ್ತು ರಾಜ್ಕುಮಾರರೇ, ತಮಗೆಲ್ಲ ನನ್ನ ಆಸ್ಥಾನದಲ್ಲಿ ಸ್ವಾಗತ. ಇವತ್ತಂತರೂ ಏನಾಯ್ತು ನಿಮಗೆಲ್ಲ ಗೊತ್ತಾಯ್ತು. ನನ್ನ ಮಗಳಿದ್ದಾಳಲ್ಲ ಮಿಸ್ ಸೀತಾ ಜನಕರಾಜ್, ಆಕಿನ ಸ್ವಯಂವರ ಇಟ್ಕೊಂಡೇನೆ. ಈ ಸ್ವಯಂವರದಾಗ ಏನ್ ಮಜಾ ಆಯ್ತಪ್ಪ ಅಂತ ಹೇಳಿದ್ರ, ಇಲ್ಲೇ ನೋಡಾಗ್ತಿರಲಿಲ್ಲ ವೇಟು, ಈ ವೇಟ್ ಯಾವ ಇರ್ತಾನಲ್ಲ ಅವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ನನ್ನ ಮಗಳನ್ನ. ಸೊ ಜೆಂಟಲ್ಮೆನ್, ಗುಡ್ ಲಕ್. ಮಿಥಿಲೆಯ ಕಣ್ಮಣಿ ಜಗದೇಕ ಸುಂದರಿ, ಲೇಡೀಸ್ ಅಂಡ್ ಜೆಂಟಲ್ಮೆನ್, ಐ ಗಿವ್ ಯು ದ ಒನ್ ಅಂಡ್ ಓನ್ಲಿ ಸೀತಾ. ಮಹಾಜನಗಳೇ, ಇಲ್ಲಿಗೆ ಬಂದಿರತಕ್ಕಂತ ರಾಜ್ಕುಮಾರರೇ, ಈಗ ಸೀತೆಯ ಸ್ವಯಂವರ ಶುರುವಾಗುತ್ತದೆ. ಈಗ ಮೊದಲ ಬಾರಿಗೆ ರಾಜಾಧಿರಾಜ ರಾಜ ಮಾರ್ಥಾಂಡ ಜಗದೇಕ ವೀರ ಕಳಿಂಗ ದೇಶದ ದೊರೆ ಎಲ್ಲರಿಗೂ ತಿಳಿದುದು ಈ ನನ್ನ ಭುಜಬಲದ ಪರಾಕ್ರಮ. ಕಾಗಿಚ್ಚನ್ನು ಕಾಲಿನಲ್ಲಿ ಮೆಟ್ಟಿ ನಿಲ್ಲಬಲ್ಲೆ. ಈ ವೇಟನ್ನು ನನ್ನ ಎಡಗೈ ಕಿರು ಬೆರಳಲ್ಲಿ ಎತ್ತಬಲ್ಲೆ. With all due respect, I'm going to use both my hands.
ಮಿಸ್ಟರ್ ಜನಕ್ ಮಹಾರಾಜ್, ವೆಟ್ ಫ್ಲೋರ್ ಅಂತೇಳಿ ಕಾಶನ್ ಬೋರ್ಡ್ ಹಾಕಿಲ್ಲ. ಐ ಗೋನಾ ಸೂ ಯು. ಚಾನ್ಸ್ ತಪ್ಪೋಯ್ತು. ಅಯ್ಯೋ ಪಾಪ, ಹೀಗಾಗಬಾರ್ದಾಗಿತ್ತು. ಎನಿವೇಸ್, ಈಗ ರಾಜ ತ್ರಿವಿಕ್ರಮ, ತ್ರಿಲೋಕ ಜ್ಞಾನಿ, ಮಲ್ಲರ ಮಲ್ಲ, ಮಗಧ ದೇಶದ ದೊರೆ, ರಾಜಾದಿರಾಜ, ಮಹಾರಾಜ, ರಾಜಕುಮಾರ, ಮಗಧ ರಾಜ್ಯದ ರಾಜಕುಮಾರ. ನನಗೇನು ಮಹಾ ಇದು? ಎಂತಿಂತ ವಜನಿನೇ ಎತ್ತೀವಂತ. ಇದೇನ ಎತ್ತದ ಎಷ್ಟೊತ್ತು? ಹೆಬ್ಬೆಳ್ಳ ಎತ್ತು ಹೋಗಿದ್ದೀನಿ. ಆ ರಾಜಕುಮಾರ ಕಿರುಬೆಳ್ಳತಿ ಎತ್ತಲಾದ್ದು, ನಾ ಹೆಬ್ಬೆಳ್ಳ ಎತ್ತು ತೋರಿಸ್ತೀನಿ. ಬಂದು ಒಂದು ಡೈಲಾಗ್ ಹೊಡೆದು ತೋರಿಸಿದ್ರೆ ಎತ್ತಕ್ಕಾಗಿಲ್ಲ. ಎತ್ತಬೇಕಂದ್ರೆ ದಮ್ ಬೇಕು, ದಮ್ ಬೇಕಂದ್ರೆ ಜಿಮ್ಮಿಗೆ ಹೋಗ್ಬೇಕು, ಜಿಮ್ನಾಗ ಹೋಗಿ ವರ್ಕೌಟ್ ಮಾಡಬೇಕು. ಅಂದ್ರೆ ಕಟ್ಸ್ ನೋಡು ಹೆಂಗೆ ಎತ್ತೀನ. ಅಲ್ಲ, ಇವನ ಎಷ್ಟು ವಜನ ಐತಿದು? ನೋಡಕ್ ಎಷ್ಟು ಸಣ್ಣ ಕಾಣಿಸ್ತೈತಿ, ಅದ್ರ ಹೆಣ ಇದ್ದಂಗ ಐತಪ್ಪ. ನಾನೇನು ಬಿಡೋ ಅಂತ ತಿಳ್ಕೊಂಡು ಏನ ಬಿಡಂಗಿಲ್ಲ. ಒಳ್ಳೆ ಫಜೀತತ್ತಿದು. ಆ ಕಡೆ ಎತ್ತಕ್ಕಾಗೋದು, ಬಿಟ್ರೆ ಬಿಡಂಗಿಲ್ಲ, ಬಿಟ್ರೆ ಚಾನ್ಸ್ ಸಿಗಂಗಿಲ್ಲ. ನಾ ಬಿಡಂಗಿಲ್ಲ. ಒಂದ್ಸರಿ ನೋಡ್ತೀನಿ, ಒಂದ್ಸರಿ. ಇದ್ರೊಳಗೆ ಏನಾಯ್ತು ಇದು? ಅಷ್ಟು ಸರಳಾಗಿ ಎತ್ತಕ್ಕಾಗಂಗಿಲ್ಲ. ನನ್ನಂತ ಮಗಗೆ ಎತ್ತಕ್ಕಾಗಲಿಲ್ಲ ಅಂದ್ರೆ ಇನ್ಯಾರು ಇರ್ತಾರ? ನೋಡ್ತೀನಿ. ಈ ಪರಿಸ್ಥಿತಿ ಯಾರಿಗೂ ಬೇಡ. ಈಗ ಮುಂದಿನ ಸರದಿ. ಸಕಲ ಗುಣ ಸಂಪನ್ನ, ವೀರಾದಿವೀರ, ಪಂಡಿತರ ಪಂಡಿತ, ರಘುವಂಶ ಕುಲ ತಿಲಕ, ಅಯೋಧ್ಯ ದೇಶದ ರಾಜಕುಮಾರ ಶ್ರೀರಾಮಚಂದ್ರನ ಸರದಿ. ಶುಭಾಶಯ ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏಳು ಜನುಮದಲು ತೀರದ ಸಂಬಂಧ ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏಳು ಜನ್ಮದಲು ತೀರದ ಸಂಬಂಧ. ರಾಮ ಸೀತೆನ ಮದುವೆ ಆಗಿ ಅಯೋಧ್ಯ ನಗರಕ್ಕೆ ಕರ್ಕೊಂಬರ್ತಾನೆ. ಆಗ ಅವರ ರಾಮನ ತಂದೆ ದಶರಥ ರಾಮನ್ನ ರಾಜನಾಗಿ ಮಾಡಿ ಪಟ್ಟಾಭಿಷೇಕ ಕುಳ್ಳಿಸ್ಬೇಕು ಅಂತ ನಿರ್ಧಾರ ಮಾಡ್ತಾನೆ. ಆಗ ರಾಣಿ ಕೈಕೇಯಿಯು ಅವಳ ಸೇವೆಗೆ ಮಂತ್ರೆಯ ಕುತಂತ್ರಕ್ಕೆ ಬಿದ್ದು ಮೋಸ ಹೋಗ್ತಾಳೆ. ಕೈಕೇಯಿಯು ತನ್ನ ಮಗ ಭರತನ್ನೇ ರಾಜನಾಗಿ ಮಾಡಬೇಕು ಹಾಗೂ ರಾಮನನ್ನು 14 ವರ್ಷ ವನವಾಗಿ ಕಳಿಸಬೇಕು ಅಂತ ಹಠ ಹಿಡಿತಾನೆ. ಇದರಿಂದ ರಾಮ ಸೀತೆ ಮತ್ತು ಲಕ್ಷ್ಮಣನ ಜೊತೆ ಕಾಡು ಹೋಗ್ತಾನೆ. ಬನ್ನಿ ಮುಂದೇನಾಗುತ್ತೆ ನೋಡೋಣ.
ಟೆಕ್ಸ್ಟೈಲ್ನಲ್ಲಿ ಒಂದಂತೂ ಬೆನಿಫಿಟ್ ಇತ್ತು ನೋಡು. ಎಲ್ಲ ನ್ಯಾಷನಲ್ ಫಾರೆಸ್ಟ್ ನೋಡ್ಕೊಂಡು ಈ ರೆಡ್ ವುಡ್ ಫಾರೆಸ್ಟಿಗೆ ಬಂದಿದ್ದೀವಿ. ಎಷ್ಟು ಚೆನ್ನಾಗಿದೆ ಈ ಕ್ಯಾಲಿಫೋರ್ನಿಯಾದ ನ್ಯಾಷನಲ್ ಫಾರೆಸ್ಟ್. ಅಣ್ಣ, ನಿನ್ ರೆಡ್ ವುಡ್ ಫಾರೆಸ್ಟ್ ಇರ್ಲಿ, ಇಲ್ಲಿ ಸೆಲ್ ಫೋನ್ ಸಿಗ್ನಲ್ ಸಿಗ್ತಾ ಇಲ್ಲ. ಸೀತಾ, ಬರೀ ದಿನ ಸೆಲ್ ಫೋನಲ್ಲಿ ಊರ್ಮೇಳ ವಿಡಿಯೋ ನೋಡೋದೇ ಆಗ್ಬಿಟ್ಟಿದೆ. ಲಕ್ಷ್ಮಣ, ಒಂದು ಗುಡ್ಡ ಇದೆ ನೋಡು, ಅದು ಹತ್ತು ಇವರು ಸಿಗ್ಬೋದು. ಆದರೆ ಮಳೆ ಬರೋ ಹಾಗಿದೆ, ಮಿಂಚು ಹೊಡೆದು ಕಟ್ಲಾಗ ಹೋಗ್ಬಿಟ್ಟು ಜಾಗ್ರತೆ. ಹಾಂ, ಮತ್ತೆ ನೋಡು, ಟೆಂಟ್ ಗಿಂಟ್ ಹಾಕು, ಆಮೇಲೆ ಮಳೆ ಬಂದರೂ ಬರ್ಬೋದು. ಆಯ್ತಣ್ಣ. ಸೀತಾ, ಲಕ್ಷ್ಮಣನ ಟೆಂಟಾಗಿ ಕಳಿಸ್ಬಿಟ್ಟೆ. ನಾನು ನೀನು ಮಜಾ ಮಾಡ್ಕೊಂಬರೋಣ, ನಡಿ ಬಾ. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡ, ಏ ಬಾಲು ಏ ಬಾಲು, ಇದು ರಂಭೆ ಮೇನಕೆಯ ವಂಶದ ಬೆಳಗಿ ನೋಡ. ಈ ಹಾಲು ಹೊಸ ಹಾಲು, ದಿನ ಬೀದಿಯಲ್ಲಿ ಬಂದ್ರೆ ನೋಡು ಎಂತ ಬ್ಯೂಟಿ. ತಗೋ ನಮಗೆ ಇಲ್ಲಿ ಬಿದ್ದು ಇಂದು ಪೂರ್ತಿ ಡ್ಯೂಟಿ. ದಿನ ಬೀದಿಯಲ್ಲಿ ಬಂದ್ರೆ ನೋಡು ಎಂತ ಬ್ಯೂಟಿ. ತಗೋ ನಮಗೆ ಇಲ್ಲಿ ಬಿದ್ದು ಇಂದು ಪೂರ್ತಿ ಡ್ಯೂಟಿ. ಅಯ್ಯೋ, ನನಗೆ ಮದುವೆ ಆಗಿದೆಯಲ್ಲ, ಮರ್ತೇ ಹೋಗ್ಬಿಟ್ಟಿತ್ತು. ಏನು ಮಾಡೋದು ಸರ್, ಕಾಡಲ್ಲಿ 14 ವರ್ಷ ಅಲ್ದು ಏನೋ ಹುಡುಗಿ ಬಂದ್ಲು ಅಂತ ಲೈನ್ ಹೊಡಿಯೋಕೆ ಶುರು ಮಾಡಿದೆ. ಯಾರು ನೀನು? ದೂರ ನಿಲ್ಲು. ನಾನು ಲಂಕಾದೀಶ್ವರ ರಾವಣನ ಬೇಬಿ ಸಿಸ್ಟರ್, ಶೂರ್ಪಣಖಿ, ಶೂಪಿ ಫಾರ್ ಶಾರ್ಟ್. ಅಕ್ಷರೆ, ನೀನ್ ಯಾರು? ನಾನು ಅಯೋಧ್ಯ ದೇಶದ ರಾಜಕುಮಾರ ಲಕ್ಷ್ಮಣ, ಲಕ್ಕಿ ಫಾರ್ ಶಾರ್ಟ್. Oh, not bad. Will you go out with me on a date? ನೋ, ಸಾಧ್ಯವಿಲ್ಲ, ಮದುವೆ ಆಗಿದೆ. So what? ಸರಸಕ್ಕೆ ಬಾರೋ ಚಿಕ್ಕನೆ, ಈ ಅಂತಃಪುರದ ರಾಜನು ನೀನೇ. ಮಲ್ಲಿಗೆಯ ಮಚ್ಚಗಿದೆ, ಮಾಗಿರುವ ಹಣ್ಣು ಇದೆ, ಪ್ರೀತಿಸು ಹೆಣ್ಣು ಇದೆ, ಹಣ್ಣು ಇದೆ, ಹೆಣ್ಣು ಇದೆ. ಅವಸರಪುರದ ಆತುರದವಳೆ, ಈ ಹಗಲಿನ ವೇಳೆ ನಿಜಗಡೆ. ನಾಚಿಕೆಯ ಬಿಟ್ಟವಳೆ, ಮೇನಕೆಯ ಮೊಮ್ಮಗಳೇ, ಎಡಮರಿ ದುರಸರಿ, ಎಡಮರಿ ದುರಸರಿ. ನಿನ್ನ ಸುಮ್ಮನಿರಲ್ಲ, ನಿನ್ನ ಹೇ ಲಕ್ಕಿ, ಏನ್ ಮಾಡ್ದೆ ಇದು?
ಉಳಿತು. ನೋಡಿದ್ರ ಶೂರ್ಪಣಿಕೆ ಅವಾಂತರ. ಹೀಗೆ ನೊಂದು ಅವಮಾನಗೊಂಡ ಶೂರ್ಪಣಿಕೆ ಸೀದಾ ಓಡೋಗ್ಬಿಟ್ಟು ರಾವಣ ಹತ್ರ ಹೇಳ್ತಾಳೆ, ಅಣ್ಣ ನೋಡಿದ್ಯಾ ನನ್ನ ಅವಸ್ಥೆ, ಹೇಗೆ ಮಾಡಿದ್ದಾನೆ ಆ ಲಕ್ಕಿ, ನೀನು ಏನಾದರೂ ಮಾಡಿ ಇದನ್ನ ಸೇಟ್ ತೀರ್ಸ್ಕೋಬೇಕು ಅಂತ ಬೇಡ್ಕೋತಾಳೆ, ಗೋಳಾಡ್ತಾಳೆ. ರಾವಣ ಅದಕ್ಕೆ ಸಿಟ್ಟಿನಿಂದ, ತಂಗಿ ಹೆದರಬೇಡ, ನಾನು ಸೀತೆನ ಕಿಡ್ನಾಪ್ ಮಾಡ್ತೀನಿ, ಅದಕ್ಕೆ ಪ್ಲಾನ್ ಮಾಡಿದ್ದೀನಿ ಅಂತ. ಇಮಿಡಿಯೇಟಾಗಿ ಅವನು ಮಾರೀಚನ ಕರೆಸಿ, ನೀನು ಬಂಗಾರ ಜಿಂಕೆಯಾಗಿ ಹೋಗಿ ರಾಮ ಮತ್ತು ಸೀತೆಯವರ ಕಡೆ ನೀನು ಹೋಗು ಅಂತ ಅಪ್ಪಣೆ ಕೊಡ್ತಾನೆ. ಬನ್ನಿ ಮುಂದೇನಾಗುತ್ತೆ ನೋಡೋಣ. ಅಲ್ಲಿ ನೋಡು ಜಿಂಕೆ ಎಷ್ಟು ಚೆನ್ನಾಗಿ, ಗೋಲ್ಡನ್ ಜಿಂಕೆ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ. ಜಿಂಕೆನಾ? ನೋಡಿ ಅಲ್ಲಿ ಆ ಸೈಡ್ ದೊಡ್ಡ ಹೆಸರು ಕತೆ ತರ ಇದೆಯಲ್ಲ ಅದ? ಹೆಸರುಗತ್ತೆ ಎಲ್ಲ ಸರಿಯಾಗಿ ನೋಡು, ಗೋಲ್ಡನ್ ಜಿಂಕೆ ತಂದ್ಕೊಡ್ತೀಯ ನನ್ಗದು? ಬೇಡ ಕಣೆ, ನಿನ್ನೆ ರಾತ್ರಿ ಅಷ್ಟೇ ತುಂಬಾ ಪಿಜ್ಜಾ ತಿಂದೀಗ ಹೆವಿ ಆಗಿದೆ. ಈ ಸಂಡೇ ದಿನ ಮಂಡೇ ಬಿಸಿ ಮಾಡೋ ಕೆಲಸ ಮಾತ್ರ ಹೇಳ್ಬೇಡ ಕಣೆ ಪ್ಲೀಸ್. ಮದ್ವೆ ಆದಾಗಿಂದ ಎಲ್ಲ ಐಟಮ್ಸ್ ನಮ್ಮ ತವ್ರ ಮನೆಯಿಂದನೇ ತಂದಿದ್ದು, ಒಂದಾದ್ರು ತಂದ್ಕೊಟ್ಟಿದ್ಯಾ? ಆ ಜಿಂಕಿ ತಾನೇ ಕೇಳ್ತಾ ಇರೋದು. ಬೇಡ ಕಣೆ, ನೋಡು ಕ್ರಿಸ್ಮಸ್ ಸೇಲ್ ಬರ್ತಾ ಇದೆ, ಆ ಲಕ್ಕಿ ಫೋನಲ್ಲಿ ಅಮೆಝಾನ್ಗೆ ಹೋಗ್ಬಿಟ್ಟು ವಜ್ರದ ಓಲೆ, ಆ ಕನ್ನಡ ಕೊಡದ ರಿಂಗು ಎಲ್ಲ ತಂದ್ಕೊಟ್ಬಿಡ್ತೀನಿ. ಮಾತ್ರ ಕಳಿಸ್ಬೇಡ ಕಣೆ ಪ್ಲೀಸ್. ನಂಗೇನು ಬೇಡ, ಆ ಜಿಂಕೆನೇ ಬೇಕು. ತರ್ದಿದ್ರೆ ಊಟ ಮಾಡಲ್ಲ, ಅಡಿಗೆ ಮಾಡಲ್ಲ, ಮಾತು ಆಡಲ್ಲ. ಅಯ್ಯೋ, ಅಡಿಗೆಗೆ ಬರ್ತಾವ ಸಂಸ್ಕಾರ. ಲಕ್ಕಿ ಬಾಗ್ರು ನೋಡು, ನೆತ್ತಿಗೆಗೆ ಆ ಕತ್ತೆ ತರ ಇರೋ ಜಿಂಕೆ ಬೇಕಂತೆ. ಹೆಣ್ಮಕ್ಳೇ ಹಂಗೆ ಕಾಣೋಣ. ಆಮೇಲೆ ಅದು ಬಂದ್ರೆ ನಮ್ಮಿಬ್ರು ಊಟಕ್ಕೂ ಸಂಸ್ಕಾರ ಅಂತ ಕಾಣುತ್ತೆ. ಏನಾದರೂ ಮಾಡಿ ನಾವು ತೊಗೊಂಬರ್ಬೇಕು. ಅದ್ರ ಸೈಜ್ ನೋಡಿದ್ರೆ ಎಲ್ಲೆಲ್ಲ ಹಿಡ್ಕೊಳಕ್ಕಾಗಲ್ಲ ಅಂತ ಕಾಣುತ್ತೆ. ಬಡಿ ಬ್ಯಾಗ್ ತೊಗೊಂಬರ್ತೀನಿ, ಆದರೆ ಮನೆ ಕಡೆ ಮಾತ್ರ ಜೋಪಾನಾಗಿ ನೋಡ್ಕೋಬೇಕು. ಏನು ಯೋಚನೆ ಮಾಡೋಣ, ಹೋಗಪ್ಪ. ಆ ಜಿಂಕೆ ಹಿಡಿಬೇಕು ಅಂದ್ರೆ ಈ ರಾಮ ಬಾಣನೇ ಬೇಕು. ಲಕ್ಷ್ಮಣ, ಇಲ್ವಾ ಇಲ್ಲಿ ರಾಮಗೇನೋ ಆಗಿರ್ಬೇಕು, ಹೋಗಿ ನೋಡ್ಕೊಂಡ್ ಬರ್ತೀಯಾ? ಅತ್ತಿಗೆ, ಅವನು ಶ್ರೀರಾಮಚಂದ್ರ, ರಾಜಾದಿ ರಾಜ, ವೀರಾದಿ ವೀರ. ಏನು ಆಗಲ್ಲ, ನೀನು ಅಷ್ಟು ಇಲ್ಲ ಲಕ್ಷ್ಮಣ, ರಾಮಗೇನೋ ಆಗಿದೆ, ನಮ್ಮಿಬ್ರ ಹೆಸರು ಹೇಳ್ದ, ನಂಗೆ ವರಿ ಆಗ್ತದೆ. ಪ್ಲೀಸ್ ಹೋಗಿ ನೋಡ್ಕೊಂಡ್ ಬರ್ತೀಯಾ? ಊಟ ಮಾಡ್ಕೊಂಡು ಹೋಗ್ಲಾ? ಯಾವಾಗ್ಲೂ ಈ ಲಕ್ಷ್ಮಣಂಗೆ ಊಟದ್ದೇ ಚಿಂತೆ. ಹೋಗಿ ನೋಡ್ಕೊಂಡ್ ಬಾ, ಏನೋ ಆಗಿರ್ಬೇಕು ಪ್ಲೀಸ್. ಆಯ್ತು, ನೀನು ಪಕೋಡ ಕರೆದ್ಬಿಟ್ಟು ತಯಾರಾಗಿರ, ನಾನು ಹೋಗ್ಬಿಟ್ಟು ನೋಡ್ಕೊಂಬರ್ತೀನಿ. ಆದರೆ ನಾನು ಹೋದಾಗ ಒಂದೇ ಒಂದು ಕಂಡೀಷನ್, ಒಂದೇ ಒಂದು ಷರತ್ತು. ಏನು ಗೊತ್ತಾ? ಸುತ್ತ ನಾನು ಫೈರ್ ವಾಲ್ ಹಾಕ್ತೀನಿ, ಅದು ಯಾರು ಬರಬಾರ್ದು, ಅದು ಯಾವುದೇ ಕಾರಣಕ್ಕೂ ಅದನ್ನು ದಾಟಿ ಹೋಗಬಾರ್ದು, ಸರಿನಾ? ಪ್ರೋಗ್ರಾಮ್ ಮಾಡಾಯ್ತು, ಸೆಟ್ ಆಯ್ತು, ಸರಿನಾ? ರಾಮಣ್ಣ, ಅಣ್ಣ ಎಲ್ಲಿದೆಯಾ? ಅವ್ರು ಬರೋ ಮುಂಚೆ ನಾನು ಚಪಾತಿ ಮಾಡಿ ಇಟ್ಬಿಡ್ತೀನಿ. ಡಯಟ್ ಮಾಡ್ತಾರೆ. ಸುತ್ತಳ ಪಾತಾಳ ತಲಾತಲಗಳಲ್ಲಿ ರಾವಣನ್ನ ಹುಡುಕ್ತಾ ಇದ್ದಾರೆ. ಆದರೆ ಈ ರಾವಣ ಯಾರ ಕೈಗೂ ಸಿಗಲ್ಲ, ಯಾರನ್ನು ಬಿಡೋದು ಇಲ್ಲ. ಅದಿರ್ಲಿ,
ಈಗ ಬಂದ ಕೆಲಸ ಮಾಡುವ. ಏನಿದು ಫೈರ್ ವಾಲ್ ಇದ್ದಂಗಿದೆ. ಇರ್ಲಿ, ಒಂದು ಪ್ಲಾನ್ ಮಾಡ್ತೀನಿ. ಒಂದು ವಾರದಿಂದ ಊಟ ಮಾಡಿಲ್ಲ. ಏನಾದ್ರು ಲೆಫ್ಟ್ ಓವರ್ಸ್ ಇದ್ರೆ ಕೊಡು ತಾಯಿ, ಹೊಟ್ಟೆ ತುಂಬಾ ಹಸಿತಾ ಇದೆ. ಅಯ್ಯೋ ಪಾಪ, ಯಾವ್ದೋ ಹಣ್ಣು ಮುದ್ಕ ಬೇಡ್ತಾ ಇದೆ. ಏನ್ ಮಾಡ್ಲಿ, ನೆನ್ನೆ ಪಿಜ್ಜಾ ಲೆಫ್ಟ್ ಓವರ್ಸ್ ಇದೆ, ಅದೇ ಕೊಡ್ತೀನಿ. ಅಯ್ಯೋ, ನನಗೆ ವಯಸ್ಸಾಗಿದೆ, ಬಗ್ಗೋಕ್ಕಾಗಲ್ಲ. ನೀನೇ ಸ್ವಲ್ಪ ಮುಂದೆ ಬಂದು ಪಿಜ್ಜಾ ಕೊಡು ತಾಯಿ, ಪುಣ್ಯ ಬರುತ್ತೆ. ಏನ್ ಮಾಡ್ಲಿ, ನಾನು ಈ ಫೈರ್ ವಾಲ್ ಬೇಗ ಆ ಕಡೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬೇಗ ಬಂದ್ಬಿಡ್ತೀನಿ. ತಗೊಳಪ್ಪ. ಸಿಕ್ಕಿದೆ ಸೀತಾ, ನಡಿ ರಾವಣನ ಲಂಕೆಗೆ. ನಿನ್ನ ಯಾರು ಬಂದು ಬಿಡ್ಸ್ಕೊಂಡು ಹೋಗ್ತಾರ ನೋಡ್ಬಿಡ್ತೀನಿ. ಅಯ್ಯೋ, ಕಾಪಾಡಿ ಕಾಪಾಡಿ.